ಮನದಾಗಲು ವನಿತೆ ಚಿಂತಿಸಿ ಬಳಿಕ ಸಖಿ ಮಾಲಿನಿಯೂ ಬಳಿಯಾಲಿರದಾಕೆಯೂರ್ವಳು ತ್ರಿಲೋಕಾಧಿಪತಿ ಅರುಣಾಸುರ ಮಹಾರಾಜರ ಧರ್ಮಪತ್ನಿ ಯಶೋಮತಿ ನಾನು. ಕೆಲವು ದಿನಗಳಿಂದ ಮನಸ್ಸಿಗೆ ಏನೋ ಸಮಾಧಾನವಿಲ್ಲ. ಎಲ್ಲವೂ ಇದ್ದರೂ ಏನೋ ಇಲ್ಲದ ಹಾಗೆ ಅನಿಸುತ್ತಿದೆ. ಈ ವಿಚಾರವನ್ನು ನನ್ನ ಆಪ್ತ ಮಿತ್ರೆಯಾದ ಮಾಲಿನಿಯಲ್ಲಿ ಹೇಳೋಣ ಎಂದಾದರೆ ಅವಳು ಕೆಲವು ದಿನಗಳಿಂದ ಮಾತನಾಡುವುದಕ್ಕೆ ಸಿಗುವುದಿಲ್ಲ. ಮನಸ್ಸಿನ ಬೇಸರವನ್ನು ಕಳೆಯಲು ಈ ಉದ್ಯಾನವನಕ್ಕೆ ಬಂದು ಸೇರಿದ್ದೇನೆ. ಹಾ, ಯಾರದು? ಅಮ್ಮ, ಮುನಿಪಜ ಬಾಲಿನ್ ಹರಕೆಗೊಂಡ ಮಾಲಿನಿಯುರಾಣಿಯ ನರಸಿ ಬರಲು ವನಿತೆಯರ ಕೂಡಿ ದುಮ್ಮಾನದಿಂದು ಧ್ಯಾನ ವನದೊಳಿರುವಳ ಕಂಡಾಗ ಅಮ್ಮ ಯಶೋಮತಿ ದೇವಿ, ಕೈ ಮುಗಿಯುತ್ತಿದ್ದೇನೆ. ಎದ್ದೇಳು ಮಾಲಿನಿ. ಅಮ್ಮ, ನಿಮ್ಮನ್ನು ನೋಡಲು ಅಂತಃಪುರಕ್ಕೆ ಹೋದೆ. ಅಲ್ಲಿ ಹುಡುಕುತ್ತಾ ಈ ಉದ್ಯಾನವನಕ್ಕೆ ಬಂದೆ. ಏನಮ್ಮ ಇದು? ಯಾಕೆ ಚಿಂತಾಕ್ರಾಂತಲಾಗಿದ್ದೀರಿ? ಏನಾಯ್ತಮ್ಮ? ಮಹಾರಾಜರೊಂದಿಗೆ ವಿರಸವಾಯಿತೆ? ಮಾಲಿನಿ, ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣೆ. ಇರುಳು ದುಸ್ವಪ್ನಗಳು ಅರಸುವ ಶಾಂತಿ ಕಾಣದು. ನೀನೈದುವ ತಾನವರು ಹಾಲಾರೆಯ ಎನ್ನೋಳು. ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣೆ. ಮಾಲಿನಿ, ಅಮ್ಮ, ಮಹಾರಾಜರಲ್ಲಿ ವಿರಾಸಕ್ಕೆ ಸರ್ವತ ಅವಕಾಶವಿಲ್ಲ. ಕೆಲವು ದಿನಗಳಿಂದ ರಾತ್ರಿ ಎಂದಾದರೆ ಬೆಳಗಿನ ಜಾವ ನಾನಾ ರೀತಿಯ ಸ್ವಪ್ನ ಬೀಳುತ್ತದೆ. ಅದು ಕೂಡ ಬಹಳ ಕೆಟ್ಟ ಸ್ವಪ್ನ. ಇದನ್ನೆಲ್ಲ ನಿನ್ನಲ್ಲಿ ಹೇಳೋಣ ಎಂದಾದರೆ ನೀನು ಮಾತನಾಡುವುದಕ್ಕೆ ಸಿಗುವುದಿಲ್ಲ. ಮಾಲಿನಿ, ನೀನು ಎಲ್ಲಿಗೆ ಹೋಗುತ್ತಿದ್ದಿ? ನಾನು ಎಲ್ಲಿ ಹೋಗುತ್ತೇನಮ್ಮ, ಯಾವಾಗಲೂ ನಿಮ್ಮ ಬಳಿಯಲ್ಲೇ ಇರುತ್ತೇನೆ. ಒಮ್ಮೊಮ್ಮೆ ನಿಮ್ಮ ಉದ್ಯಾನವನಕ್ಕೆ ಹೋಗುತ್ತಾ ಬರುತ್ತೇನೆ. ನಾನು ಎಲ್ಲಿಗೆ ಹೋಗುತ್ತೇನಮ್ಮ? ನೀವು ಹೇಳಿದರೆ ಎಲ್ಲಿಯಾದರೂ ಹೋಗುತ್ತೇನೆ, ಇಲ್ಲದರೆ ಎಲ್ಲಿ ಹೋಗುತ್ತೇನೆ? ಉಪವನಕ್ಕೆ ಜನ ಕಳುಹಿಸಿದಾಗ ನೀನಿರಲಿಲ್ಲ. ಆಗ ಅಂತಃಪುರಕ್ಕೆ ಹೋಗಿರಬಹುದಮ್ಮ. ಮಾಲಿನಿ, ಅರಮನೆಗೆ ಬಂದರೆ ನನಗೆ ತಿಳಿಯುವುದಿಲ್ಲವೇ? ಅಮ್ಮ, ಆಗ ನಾನು ಒಮ್ಮೊಮ್ಮೆ ಬಟ್ಟೆ ಒಗೆಯಲಿಕ್ಕೆ ಕೆರೆಯ ಬಳಿಗೆ ಹೋಗುತ್ತೇನೆ. ಮಾಲಿನಿ, ನಿನ್ನನ್ನು ನಾನು ಸಣ್ಣವಳಿರುವಾಗಲಿಂದ ನೋಡಿದವಳು, ನಿನ್ನ ಬಗ್ಗೆ ತಿಳಿದವಳು. ನಿನಗೆ ಸುಳ್ಳು ಹೇಳುವುದಕ್ಕೆ ಬರುತ್ತದೆ ಏನೇ? ಯಾಕೆ ಸುಳ್ಳು ಹೇಳುತ್ತಿದ್ದಿ? ನೀನು ಮಾತನಾಡುವಾಗ ನಿನ್ನ ನಾಲಿಗೆ ತಳವಲಿಸುತ್ತಿದೆ, ಮುಖದಲ್ಲಿ ಭಯದ ಭೀತಿ, ಎದೆ ನಡಗುತ್ತಿದೆ, ಮಾತನಾಡುವಾಗ ಗಂಟಲು ಒಣಗುತ್ತಿದೆ. ಯಾಕೆ ಸುಳ್ಳು ಹೇಳುತ್ತಿದ್ದಿ ಮಾಲಿನಿ? ಸತ್ಯ ಹೇಳು. ಅಮ್ಮ, ನೀವು ಕೋಪ ಮಾಡಿಕೊಳ್ಳಬಾರದು. ನನಗೆ ಒಬ್ಬ ಪ್ರಿಯಕರ ಇದ್ದಾನೆ. ಅವನಿಗೆ ಸಿಗುವುದಕ್ಕೆ ಯಾರಿಗೂ ಗೊತ್ತಾಗದಾಗೆ ಹೋಗುತ್ತಾ ಇದ್ದೇನಮ್ಮ. ಮಾಲಿನಿ, ಯಾಕೆ ಸುಳ್ಳು ಹೇಳುತ್ತಿದ್ಯಾ? ನನಗೆ ಗೊತ್ತು, ನೀನು ನನ್ನಲ್ಲಿ ಏನೋ ಮುಚ್ಚಿಡುತ್ತಿದ್ಯಾ. ನಿನ್ನ ಮುಖ ತೋರಿಸಬೇಡ, ನಡೆ ಇಲ್ಲಿಂದ. ಅಮ್ಮ, ನೀವು ನನ್ನ ಕೋಪ ಮಾಡಿಕೊಂಡರೆ ನೀವು ಕೊಟ್ಟ ಈ ಉಡುಗೊರೆ ನನಗೆ ಯಾಕಮ್ಮ? ಇದು ನೀವೇ ತೆಗೆದುಕೊಳ್ಳಿ, ನಾನು ಹೊರಡುತ್ತೇನೆಮ್ಮ. ಮಾಲಿನಿ, ಅಮ್ಮ. ಓ ಮಾಲಿನಿ, ನಿನಗೆ ಬೇಸರವಾಯಿತೇನೆ? ಏನೋ ಕೋಪದಿಂದ ಒಂದು ಮಾತನ್ನು ಹೇಳ್ಬಿಟ್ಟೆ. ಬೇಸರ ಮಾಡಬೇಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ನೋಡು, ಈ ಹಾರವನ್ನು ಮೊದಲು ನಿನ್ನ ಕೊರಳಿಗೆ ಹಾಕು. ನನ್ನ ತಂಗಿಗಿಂತಲೂ ಹೆಚ್ಚು ಪ್ರೀತಿ ನನಗೆ ನಿನ್ನ ಮೇಲೆ. ನೋಡು,
ಒಂದು ವೇಳೆ ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಅನ್ನ ನೀರು ಇಲ್ಲದೆ ಇಲ್ಲಿಯೇ ಸಾಯುತ್ತೇನೆ ಅಷ್ಟೇ. ಇಲ್ಲಮ್ಮ, ಹಾಗೆ ಹೇಳಬೇಡಿ. ಹ. ನನಗೆ ಏನೂ ಬೇಸರವಿಲ್ಲಮ್ಮ. ನಾನು ಇನ್ನು ಸತ್ಯವನ್ನು ಮುಚ್ಚಿಟ್ಟು ಏನು ಪ್ರಯೋಜನವಿಲ್ಲ. ಹ. ಅಮ್ಮ, ನಮ್ಮ ರಾಜ್ಯದ ಬಳಿ ಒಬ್ಬ ಮಹರ್ಷಿ ಕುಳಿತುಕೊಳ್ಳುತ್ತಾರೆ ಹ. ಎಂಬ ವಿಚಾರ ನನಗೆ ತಿಳಿದು ಬಂತು. ಹ್ಮ್. ಅದಕ್ಕಾಗಿ ಅವರ ಉಪದೇಶವನ್ನು ಕೇಳುವುದಕ್ಕಾಗಿ ನಾನು ಅವರ ಬಳಿಗೆ ಹೋಗುತ್ತೇನೆ. ಅವರ ಬಳಿಗೆ ಹೋದರೆ ನಮ್ಮ ಕಷ್ಟ ಸಂಕಷ್ಟಗಳೆಲ್ಲ ದೂರವಾಗುತ್ತದೆ. ಬೇಕಾದರೆ ನೀವು ಕೂಡ ಅಲ್ಲಿಗೆ ಬರಬಹುದು. ಹಾಗಾದರೆ ನಾನು ಬರುತ್ತೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೀಯಾ? ಎಲ್ಲಿಯಾದರೂ ಮಹಾರಾಜರಿಗೆ ಗೊತ್ತಾದರೆ ಅನರ್ಥವಾದೀತು. ಹೆದರಬೇಡ ಮಾಲಿನಿ. ಓ, ಅಲ್ಲಿ ನೋಡು. ಮುನಿಯಾಣತಿಯಂ ಪಡೆದಂಗನೆಯಾದಿನ ಧವಳವರ್ಣದ ಶ್ವಗಳೆರಡವು ಅನಿಗೊಳಿಸಿ, ಧವಳವರ್ಣದ ಶ್ವಗಳೆರಡವು ಅನಿಗೊಳಿಸಿ ವಿಹಾರಾರ್ಥಕ್ಕೆ ನುತರಸಿ ವೆರಸಿ ಗುಪಿತದೊಳಾಶ್ರಮ ಕೈದಲ್ ಹೆದರಬೇಡ ಮಾಲಿನಿ. ಓ, ಅಲ್ಲಿ ನೋಡು, ಬಿಳಿ ಕುದುರೆ. ಅದರ ಮೇಲೆ ಏರಿ ವಿರಾರಾರ್ಥಕವಾಗಿ ಹೋಗೋದು ಎಂದು ಹೇಳಿ ಹೋಗೋಣ. ಬಾ, ಹೊರಡೋಣ. ಓ ಮಧುಮಗಳಿಲ್ಲ, ಆಶ್ರಮವಿಲ್ಲ, ಶ್ರೀದೇವಿಯ ಮಂದಿರವೇ ಕಡದಿರಲು ಧೂಮಕೇತುವಿನ ತಕ್ಷಣದಂತೆ ನಡಗುತ್ತಲ ಮಾನಿನಿಯರು. ಧೂಮಕೇತುವಿನ ತಕ್ಷಣದಂತೆ ನಡುಗುತ್ತಲ ಮಾನಿನಿಯರು ಭೀತಿಯಲಿ. ಅಯ್ಯಯ್ಯೋ, ಏನಾಕ್ಷರ್ಯ ಇದು! ಮಹಾರಾಣಿಯ ಜೊತೆ ಜಾಬಾಲಿ ಮಹರ್ಷಿಯ ಬಳಿಗೆ ಬರೋಣವೆಂದರೆ ಏನಾಯ್ತು ಇದು? ಆಶ್ರಮ ಕಾಣುವುದಿಲ್ಲ. ದುರ್ಗಾದೇವಿಯ ದೇವಸ್ಥಾನ ನೆಲಸಮಾನವಾಗಿದೆ. ಅಯ್ಯಯ್ಯೋ, ಏನಿದು? ಏನಾಯ್ತು ಎಂದು ಕೇಳೋಣವೆಂದರೆ ಗುರುಗಳು ಇಲ್ಲವಲ್ಲ. ಅಯ್ಯೋ, ಗುರುದೇವ ಎಂಬ ನುಡಿ ಕೇಳಿ ಬಳಿಯ ಗೌಹರದಿಂದ ಜಾಬಲಿ ಬರುತ್ತ ಅರಳೆ ಪಾಮಗಳೇ ಕಾರ್ಯ ಭೂಮಿಂಚಿದ ಮೇಲೆ ಬಂದೆಯ ಮಗಳೇ, ಅರಳೆ ಪಾಮಗಳೇ ಕಾರ್ಯ ಭೂಮಿಂಚಿದ ಮೇಲೆ ಬರವಾದುದೆನಾಲು ಮಾಲಿನಿಯೂ ಬಂದೆಯ ಮಗಳೇ. ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗಳೇ. ಏನಾಯ್ತು ಗುರುಗಳೇ ಇದು? ಬಂದೆಯ ಮಗಳೇ. ಹೌದು ಮಡಕೆ ಹೊಡೆದು ಮಣ್ಣಾದ ಮೇಲೆ ಬಂದೆಯ ಮಗಳೇ. ಗುರುಗಳೇ, ಏನಿದು? ಹ. ನೀವು ಇಲ್ಲಿಯ ಆಶ್ರಮ ಎಲ್ಲಿದೆ? ಹ. ದೇವಸ್ಥಾನ ಎಲ್ಲಿದೆ? ಹ್ಮ್. ನೀವು ಗೌಹಾರದಿಂದ ಹೊರಬರುತ್ತಿದ್ದೀರಿ. ಹ. ಏನಾಯ್ತು ಗುರುಗಳೇ? ಏನಾಯ್ತು? ನನ್ನಲ್ಲಿ ಹೇಳಬಾರದೆ? ಮಗಳೇ, ಗುರುಗಳೇ, ನನ್ನಲ್ಲಿ ಕೇಳಿ ಏನು ಪ್ರಯೋಜನ? ಮತ್ತೆ ಇದ್ದಾಳಲ್ಲ ನಿನ್ನ ಜತೆ, 3 ಲೋಕದ ಸಾರ್ವಭೌಮನ ಪಟ್ಟದ ಅರಸಿ. ಅವಳಲ್ಲಿಯೇ ಕೇಳು. ಇದಕ್ಕೆಲ್ಲ ಕಾರಣ ಅವಳೇ. ಏನು ಸ್ವಾಮಿ, ನಾನು ಕಾರಣಲೇ? ಹೌದು. ಎನ್ನಲೆಂದೊಳರಸಿ ಇಂತೊರೆದು ನೋಹಿಸಲೇಗೆ ತಂದೆಗೇಳೋ ತಂದೆ, ಎನ್ನೋಳಿನಿಧ ಪರಾಧವಾದುದ ಕಾಣೆ
ಅಪರಾಧ ಮಾಡಿದ್ದೇನೆ? ಎನ್ನೋಳಿನಿತ ಪರಾಧವಾದುದ ಕಾಣೆ ಬದದಾಣೆ ತಂದೆ ಕೀಳು ತನುಜೆ ಎಂದೆನ್ನಧರದಿ ಬೀಳುವುದೆಂದು ತಂದೆ ಕೀಳು ದುಷ್ಟರನ್ನು ದಂಡಿಸುವ ದೊರೆದರು ಹದಿಂತದುದೇ ತಂದೆ ಕೀಳು ಮಹಾತ್ಮರೇ, ಮಗಳೇ, ತಮ್ಮ ಉಪದೇಶ ಅಮೃತವನ್ನು ಕೇಳಿ ಹ, ಮನದ ದುಗುಡತನವನ್ನು ಒಂದಷ್ಟು ಕಡಿಮೆಗೊಳಿಸೋಣ ಎನ್ನುವ ಉದ್ದೇಶದಿಂದ ಬಂದವಳು ನಾನು. ಹ, ಆದರೆ ಹ್ಮ್, ತಮ್ಮ ಈ ಒಗ್ಗಟ್ಟಿನಂತಹ ವಿಚಿತ್ರ ನುಡಿಗಳನ್ನು ಕೇಳಿ ಹ, ಮನಸ್ಸಿಗೆ ಒಂದಷ್ಟು ಘಾಸಿಯಾಗಿದೆ. ಸ್ವಾಮಿ, ಮಗಳೇ, ಈ ಅನಾಚಾರಗಳಿಗೆಲ್ಲ ಹ್ಮ್, ನಾನು ಹೊಣೆಗಾರಳೆಂದು ತಮ್ಮ ಅಂಬೋನವೇ? ಹ, ಸ್ವಾಮಿ, ಮಗಳೇ, ಅಪರಾಪ್ತ ವಯಸ್ಸಿನಲ್ಲಿ ನಾನು ಎಷ್ಟೋ ಅಪರಾಧ ಮಾಡಿದೇನು. ಹ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನರಿಯೆ. ಆದರೆ ಹ್ಮ್, ಅರುಣಾಸುರ ಮಹಾರಾಜರ ಕೈ ಹಿಡಿದು ಹ, ಈ ನಾಡಿನ ಮಹಾರಾಣಿಯಾದ ಮೇಲೆ ಹ, ನನ್ನಿಂದ ಯಾವ ಘನ ಅಪರಾಧವೂ ನಡೆಯಲಿಲ್ಲವೆಂಬುದನ್ನು ನಾನು ಘಂಟಾಘೋಷವಾಗಿ ಸಾರಬಲ್ಲೆ. ಹ, ಸ್ವಾಮಿ, ಮಗಳೇ, ನನ್ನನ್ನು ಪರಾಕಿಯಲೆಂದು ತಿಳಿಯದೆ ಹ್ಮ್, ತಮ್ಮ ಮಗಳೆಂದೇ ಭಾವಿಸಿರಿ. ಹ್ಮ್, ತಮ್ಮ ಈ ಮಾತಿನ ಅರ್ಥವನ್ನು ತಾವೇ ತಿಳಿಸುವ ಕೃಪೆ ಮಾಡಬೇಕು ಗುರುದೇವ. ಹ, ಹಾ, ನಾಡೊಡತಿ ನಾನು, ಹೊಣೆಗಾರಿಕೆ ನನ್ನಲ್ಲಿದೆ. ಹ್ಮ್, ಪ್ರಜೆಗಳಿಗೆ ಬಂದ ಸಂಕಷ್ಟವನ್ನು ಹ, ಪರಿಹರಿಸುವುದು ಆಳುವವರಿಗೆ ಇದೆ ಎಂಬುದನ್ನು ನೀವು ಸೂಚ್ಯವಾಗಿ ಹೇಳುವಿರಿ. ಹ್ಮ್, ಹೌದು ಗುರುದೇವ. ಹ, ಆದರೆ ಹ್ಮ್, ಆಳುವವರ ಅವಗಾನಕ್ಕೆ ಹ್ಮ್, ತರಬೇಕಾದದ್ದು ಪ್ರಜಾಹಿತೈಷಿಗಳಾದ ಕರ್ತವ್ಯ. ಸುಜ್ಞಾನಿಗಳಾದ ತಾವು ನನ್ನ ಅರಸನಿಗೆ ಈ ವಿಚಾರವನ್ನು ತಿಳಿಸಬಹುದಿತ್ತಲ್ಲ ಗುರುದೇವ. ಮಗಳೇ, ಸ್ವಾಮಿ, ಯಾರಲ್ಲಿ ಹೇಳಬೇಕಿತ್ತು? ನನ್ನ ಅರಸನಲ್ಲಿ. ನಿನ್ನ ಅರಸನಲ್ಲಿ. ಹೌದು ಗುರುದೇವ. ತಾಯಿಯೇ ಕಂದನಿಗೆ ತಾಯೇ ಕಂದಗೆ ವಿಷವಿಡಲು ವಿಷವನ್ನು ಕೊಟ್ಟರೆ ಅವರ ಯಾತನೆ ಕುತ್ತಿಕೊಳ್ಳಲು ಕುತ್ತಿ ಕೊಂದರೆ ಅವರ ಯಾತನೆ ಕುತ್ತಿಕೊಳ್ಳಲು ಕಾಯುವವರುಂಟೆ ಈ ಜಗದಿಗೆ ಹೌದು. ಕಾಯುವರುಂಟೆ ಈ ಜಗದಿ ಎನ್ನುತ್ತಾಯ ತೀವರನೆದ್ದು ಮುದರಿ ಮಗಳೇ, ಗುರುದೇವ, ತಾಯಿಯೇ ತಾನು ಹೆತ್ತಂತ ಕಂದನಿಗೆ ವಿಷವನ್ನು ಕೊಟ್ಟರೆ ಅಂಥವಳು ತಾಯಿಯಲ್ಲ, ಹೆಮ್ಮಾರಿ. ಬೆಳೆದ ಬೆಲೆಯನ್ನು ಬೇಲಿಯೇ ಹಾಳು ಮಾಡಿದರೆ ಅಂಥ ಬೇಲಿಯನ್ನು ಸುಟ್ಟಿ ಸಿಕ್ಕಿದ ಬೂದಿಯನ್ನು ಹೊಲಕ್ಕೆ ಹಾಕಬೇಕು. ಊರನ್ನು ಕಾಯುವ ಅರಸನೇ ಪ್ರಜೆಗಳನ್ನು ಕುತ್ತಿ ಕೊಂದರೆ ಅಂಥವನು ದೇವತಾ ಸ್ವರೂಪಿಯಾದ ರಾಜನಲ್ಲ, ಭಯೋತ್ಪಕನಾದ ದೆವ್ವವೇ ಸರಿ. ಹೌದಲ್ಲವೇ? ಹೌದು. ನೀನು ಏನು ಹೇಳಿದು? ನನ್ನ ಅರಸನಲ್ಲಿ ಹೇಳಬೇಕಿತ್ತು ಅಂತ. ಹೌದು ಗುರುದೇವ. ಇದಕ್ಕೆಲ್ಲ ಕಾರಣ ನಿನ್ನ ಗಂಡ ಅರುಣಾಸುರ. ಏನು ಗುರುದೇವ, ನಿಮ್ಮ ಮಾತಲ್ಲಿ ನನಗೆ ನಂಬಿಕೆ ಹುಟ್ಟುತ್ತಿಲ್ಲ. ನನ್ನ ಗಂಡನ ಹೃದಯ ಕಟುಕನೆಂಬುದು ನಾನು ನಂಬಲಾರೆ ಗುರುದೇವ, ನಾನು ನಂಬಲಾರೆ. ಮಗಳೇ, ನಾನು ಹೇಳಿ ನಿನ್ನ ಮನಸ್ಸಿಗೆ ನೋವು ಕೊಡುವುದಕ್ಕಿಂತ ನೀನೇ ನೋಡಿ ಸತ್ಯವನ್ನು ತಿಳಿದುಕೋತಾಯೆ. ಇದೋ ನಿನಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ. ತಳಿದನಾಗ ಕಮಂಡಲೋದಕವಾ ಎದ್ದೇಳು ಮಗಳೇ. ತಳಿದನಾಗ ಕಮಂಡಲೋ
ಮೋದಕವಾ ಏಳು ಮಗಳೇ ಜಬಾಲಿಗೆ ಬಳಿಕ ಎತ್ತಳುಗೆ ಬಾಷ್ಪದಿ ತೊಳೆದು ಮುನಿ ಪದವಾಯ ಗುರುದೇವ ಬಳಿಕ ಎತ್ತಳುಗೆ ಬಾಷ್ಪದಿ ತೊಳೆದು ಮುನಿ ಪದವಾ ತಂದೆ ಮಗಳೇ ಉಳಿಸಿ ಪಾಪ ಜಲನ ದಿಂಪತಿ ಉಳಿಯುವಂದದಿ ತಲೆ ಕೊಡುವೆ ನಿಜ ಬಲಿಯ ನೆತ್ತಪೆ ಒಲಿದು ತಲೆ ಕೊಡುವೆ ನಿಜ ಬಲಿಯ ನೆತ್ತಪೆ ಒಲಿದು ತವ ಸುತೆಯಳನು ಹರಸೆಂದು ತಾ ಬೇಡಲು ಯಶೋಮತಿಯೂ ತವ ಸುತೆಯಳನು ಹರಸೆಂದು ತಾ ಬೇಡಲು ಯಶೋಮತಿಯೂ ಮುನಿವರ ಅಯ್ಯೋ ಗುರುದೇವ, ಮಗಳೇ ತಮ್ಮ ತಪೋ ಮಹಿಮೆಯಿಂದ ಇಲ್ಲಿ ನಡೆದ ಎಲ್ಲಾ ದುರ್ಘಟನೆಗಳನ್ನೆಲ್ಲ ಮತ್ತೊಮ್ಮೆ ಯಾತಾವಾತ್ ಕಾಣುವ ಅದೃಷ್ಟವನ್ನು ನೀವು ಮಾಡಿಕೊಟ್ರಿ. ಆದರೆ ಇದನ್ನು ನೋಡಿ ಕರಗಿಸಿಕೊಳ್ಳುವ ಸ್ಥೈರ್ಯ ಮತ್ತು ಸ್ಥೈರ್ಯ ಈ ಹೆಣ್ಣು ಮನಸ್ಸಿಗೆ ಇಲ್ಲ ಗುರುದೇವ. ನೋಡಲಿಕ್ಕೂ ಸಾಧ್ಯವಿಲ್ಲದವಳು ಇಂಥ ಪಾಪ ಕೃತ್ಯಗಳನ್ನು ಮಾಡಲು ಪ್ರೇರಣೆ ನೀಡಲು ಸಾಧ್ಯವೇ? ಸ್ವಾಮಿ, ಮಗಳೇ ನನ್ನ ಪತಿಯ ಪಾಪಗಳನ್ನು ಸಹಿಸಲಾರದೆ ಆತನನ್ನು ವಧಿಸಲು ಬರುವಂತೆ ಭಾಸವಾಗುತ್ತಿದೆ. ಆತನ ದಲ್ಲೂರಿಯಲ್ಲಿ ದಹಿಸಲ್ಪಡುವುದನ್ನು ನಾನು ನೋಡಲಾರೆ ಗುರುದೇವ. ಅದಕ್ಕಿಂತ ಮುಂಚೆ ನನ್ನ ಪತಿಯ ಉಳಿವಿಗಾಗಿ ನಾನು ನನ್ನ ತಲೆಯನ್ನು ಬಲಿಗೊಡಲು ಸಿದ್ಧಲಾಗಿದ್ದೇನೆ ಗುರುದೇವ. ನನ್ನನ್ನು ಹರಸಬೇಕು ಗುರುದೇವ, ನನ್ನನ್ನು ಹರಸಬೇಕು. ಮಗಳೇ, ಸ್ವಾಮಿ, ಅಪರಾಧ ಮಾಡಿದ ನಿನ್ನ ಗಂಡನ ಜೀವಕ್ಕೆ ಬೆಲೆಯೇ ತಾಯೇ? ನಿರಪರಾಧಿಗಳಲ್ಲವೇ ಇವರೆಲ್ಲ? ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಶಿರವದಕ್ಕೆ ಹೊಣೆಗಾರರಿಹರು. ಸುರಿದ ಬಿಸಿ ನೆತ್ತರ ಪ್ರವಾಹವೇ ಹರಿದು ನಿನ್ನ ರಸನಾಹುತಿ ಬರಲ ರಸಲರಿದೋ. ಸುರಿದ ಬಿಸಿ ನೆತ್ತರ ಪ್ರವಾಹವೇ ಹರಿದು ಮಾರಿಯ ತೆರದೀಯಿ ಪಾಪದಿ ಕುರಿಯನಿಪ ನಿನ್ನ ರಸನಾಹುತಿ ಗುರುವರ ನಿಸಿ ಬರಲ ರಸಲರಿದೋ. ಮಗಳೇ, ಗುರುದೇವ, ನೋಡಿದೆಯಾ ಈ ಪರಿಸರವನ್ನು ಒಮ್ಮೆ? ನನ್ನ ಕಣ್ಣು ಇಷ್ಟೊಂದು ಹತಾಶವಾಗುವುದಕ್ಕೆ ಕಾರಣ ಬೇರೇನೂ ಇಲ್ಲ ಮಗು. ಯಾರ ಮುಖವನ್ನು ನೋಡಿದಾಕ್ಷಣ ಜೀವನದಲ್ಲಿ ಅಂಟಿದ ಪಾಪಕರ್ಮಗಳೆಲ್ಲವೂ ನಾಶವಾಗುತ್ತದೋ ಅಂತಹ ಬ್ರಾಹ್ಮಣರನ್ನೇ ಹಿಡಿದು ತಲೆಯನ್ನು ಕಡಿದಿದ್ದಾರಲ್ಲ ಮಗಳೇ. ಅಯ್ಯೋ ಶಿವ ಶಿವ, ಏನು ಅನ್ಯಾಯ ಮಾಡಿದ್ದಾರೆ ಮಗಳೇ ಇವರು, ಏನು ಅನ್ಯಾಯ ಮಾಡಿದ್ದಾರೆ? ಯಾರ ಜನ್ಮದಾರವನ್ನು ಕಣ್ತುಂಬಿಸಿಕೊಂಡರೆ ಅಶ್ವಮೇಧ ಮಾಡಿದ ಪುಣ್ಯದ ಫಲ ದೊರೆಯುತ್ತದೋ? ನಿತ್ಯವೂ ಭಗವತ್ ಪ್ರಾರ್ಥನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರ ಬ್ರಾಹ್ಮಣರ ಜನಿವಾರವನ್ನು ಸುತ್ತಿ ಅವರನ್ನು ಸಾಯುವಂತೆ ಮಾಡಿದ್ದಾರಲ್ಲ ಮಗಳೇ. ಶಿವ ಶಿವ, ಏನು ಅನ್ಯಾಯ ಮಾಡಿದ್ದಾರೆ ಮಗಳೇ, ಏನು ಅನ್ಯಾಯ ಮಾಡಿದ್ದಾರೆ ಇವರು. ನೋಡು, ಓ ಅಲ್ಲಿ ನೋಡು, ಸಣ್ಣ ಮಗುವೊಂದು
ಚೀಕರಿಸುತ್ತಾ ಅಳುತ್ತಾ ಇದೆ. ಎಲ್ಲಿದ್ದಾಳೆ ನನ್ನ ಅಮ್ಮ ಎಂದು ತನ್ನ ಮಗುವನ್ನು ಮಡಿಲಲ್ಲಿ ಹಿಡಿದುಕೊಂಡು ಬಂದು ತನ್ನ ತಂದೆಯ ಮುಖವನ್ನು ತೋರಿಸುವಷ್ಟರಲ್ಲಿಯೇ ಆ ಮಗುವಿನ ಮುಂದೆ ಅದರ ತಂದೆ ತಾಯಿಯನ್ನು ಕುತ್ತಿ ಕೊಂದರಲ್ಲ ಮಗಳೇ. ಅಯ್ಯೋ, ಏನು ಅನ್ಯಾಯ ಮಾಡಿತ್ತಮ್ಮ ಆ ಮಗು, ಏನು ಅನ್ಯಾಯ ಮಾಡಿತ್ತು. ಸಾಕಾಗುವುದಿಲ್ಲವಲ್ಲ. ಮದುವೆ ಆಗಿ ತನ್ನ ಗಂಡನ ಜೊತೆಗೆ ಬರುತ್ತಾಳೆ ಈ ಕಾಳಿಯ ಗುರಿಕೆ. ಅಮ್ಮ, ನಾನು ನಿತ್ಯ ಆಗಲಿ ಅಂತ ಆಶೀರ್ವದಿಸು ಎಂದು ಬೇಡುವುದಕ್ಕಾಗಿ 7 ಹೆಜ್ಜೆಗಳಲ್ಲಿ ಒಟ್ಟಿಗೆ ನಡೆದು 8ನೇ ಹೆಜ್ಜೆಯಲ್ಲಿ ಜೀವನ ಸಾರ್ಥಕತೆ ಎಂದು ಹೊಂದಬೇಕು ಎನ್ನುವ ಜೋಡಿ ಆ ಹೆಣ್ಣು ಮಗಳಿನ ಮುಂದೆಯೇ ಅವಳ ಗಂಡನನ್ನು ಕುತ್ತಿ ಕೊಂದರಲ್ಲ ಮಗಳೇ. ಅಯ್ಯೋ, ಏನು ಅನ್ಯಾಯ ಮಾಡಿದ್ದಾಳೆ ಮಗಳೇ, ಏನು ಅನ್ಯಾಯ ಮಾಡಿದ್ದಾಳೆ ಅವಳು. ನಿರಪರಾಧಿಗಳಲ್ಲವೇ ಇವರೆಲ್ಲ. ನಿರಪರಾಧಿಗಳಾದ ಈ ಸಜ್ಜನರು, ಈ ಸಜ್ಜನರ ಕಣ್ಣೀರು ಹರಿದು ಹರಿದು ರಕ್ತದೋಪಾದಿಯಲ್ಲಿ ಮಾರಿಯೋಪಾದಿಯಾಗಿ ನಿನ್ನ ಗಂಡನನ್ನು ನುಂಗಿ ನೊನೆಯುವುದಕ್ಕೆ ಬರುವಾಗ ನಿನ್ನ ಗಂಡನನ್ನು ಕಾಯುವವರು ಯಾರೂ ಇಲ್ಲ ಮಗಳೇ, ಯಾರೂ ಇಲ್ಲ. ಯಾರು ಯಾಕೆ ಸ್ವಾಮಿ, ನಾನಿದ್ದೇನೆ. ಹರಿದೇಕೆ ಸಾಧ್ವಿಯಾದವಳ ಮಾಂಗಲ್ಯವ ಹರಿವ ಶಕ್ತರ ನೋಲ್ಪೇನು ಪರಮೇಶ್ವರವನ್ನು ಗಾಯತ್ರಿ ಜಪವಿರ್ಪ ಎನ್ನರ ಸಾತಾನಮರನೆಂದು. ಗುರುದೇವ, ಮಗಳೇ, ನನ್ನ ಪತಿಯ ಪಾತಕ ಪರಂಪರೆ ಮಾರಿಯ ರೂಪದಿಂದ ಆತನನ್ನು ಕೊಲ್ಲಲು ಬರುವಾಗ ಆತನ ರಕ್ಷಣೆಗೆ ಯಾರೂ ಇಲ್ಲ ಎಂದು ಭಾವಿಸಿದಿರಾ? ಯಾರೂ ಇಲ್ಲ ಮಗಳೇ. ನನ್ನ ಅರಸನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಕೊಟ್ಟ ಅಭೇದ್ಯವಾದ ವರಬಲವಿದೆ. ಶಾರದ ದೇವಿಯು ಕೇಳದೆ ಅನುಗ್ರಹಿಸಿದ ಗಾಯತ್ರಿ ಮಂತ್ರದ ಜಪವಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಸತಿಯಾದ ನನ್ನ ಪಾತಿವೃತ್ಯದ ರಕ್ಷಾವರಣವೇ ಇದೆ. ಸಾವಿತ್ರಿ ದೇವಿಯು ಯಮನ ಕೈಯಿಂದ ತನ್ನ ಗಂಡನ ಪ್ರಾಣವನ್ನೇ ಕಾಪಾಡಿಕೊಂಡಿದ್ದಾಳೆ. ಹೀಗಿರುವಾಗ ಆ ನನ್ನ ಪತಿಯನ್ನು ಯಾವ ಶಕ್ತಿಯು ಕೊಲ್ಲಲು, ಯಾವ ಶಕ್ತಿಯು ಗೆಲ್ಲಲು ಸಾಧ್ಯವಿಲ್ಲ. ನನ್ನ ಪತಿ ಸದಾಕಾಲ ಅಜಯಮರ. ಮಗಳೇ, ಸ್ವಾಮಿ, ನನ್ನಂತಹ ನಿತ್ಯಾನ್ನಿಕ ಮಾಡುವವ ಶಾಪವಾಕ್ಯವು ಅಥವಾ ಉಳಿದವರ ಹತಾಸ್ಯ ಭಾವವು ಒಟ್ಟಿಗೆ ಸೇರಿ ನಿನ್ನ ಗಂಡನನ್ನು ಕೊಳ್ಳುವುದಕ್ಕೆ ಬರುವವಳು ಯಾರು ಗೊತ್ತುಂಟೆ ಮಗಳೇ? ಯಾರು ಗುರುದೇವ? ದೇವಿ ಚಂಡಿಕೆ. ದೇವಿ ಚಂಡಿಕೆಯಾಗಿ ಮೈವೆತ್ತು. ಹೌದು ಮಗಳೇ, ದೇವಿ ಚಂಡಿಕೆಯಾಗಿ ಮೈವೆತ್ತು ಸತಿಯ ಪ್ರಭಾವಕ್ಕೂ ಉತ್ತರವಿವಳು. ಎಲ್ಲಕ್ಕೂ ಉತ್ತರ ಕೊಡುವವಳು. ಭಾವಿಸದಿರು ಜಪ ತಪವ ನಂಬಿದ ಎಮ್ಮ. ಎಮ್ಮಯ್ಯ. ಭಾವಿಸದಿರು ಜಪ ತಪವ ನಂಬಿದ ಎಮ್ಮ ಈ ವಿಧ ಕೊಲುವಲೆಂದು. ಮಗಳೇ, ಸ್ವಾಮಿ, ಪಾತಿವೃತ್ಯದವಳು ತನ್ನ ಗಂಡನನ್ನು ಉಳಿಸಿಕೊಳ್ಳಬಹುದು. ಆ ಮಾತನ್ನು ಒಪ್ಪುತ್ತೇನೆ ನಾನು. ಆದರೆ ನೀನು ಹೇಳಿದಂತ ಅಷ್ಟು ಕಥೆಯನ್ನು ಒಮ್ಮೆ ಚೆನ್ನಾಗಿ ಆಲೋಚನೆ ಮಾಡು ಅಮ್ಮ. ಸಾವಿತ್ರಿ, ಶಾಂಡಿಲಿನಿಯು ಅವರು ಅವರ ಗಂಡಂದಿರನ್ನು ಪತಿವೃತ್ಯದ ಮೂಲಕ ಉಳಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣವೇನು? ಅವರು ಅವರಷ್ಟೇ ಯೋಗ್ಯತಾವಂತರು. ಆದರೆ ನಿನ್ನ ಗಂಡ ಹಾಗೋ ಹೇಳು, ಹೆಜ್ಜೆ ಹೆಜ್ಜೆಗೂ ಅನಾಚಾರಗಳನ್ನು ಮಾಡುತ್ತಾ ಇದ್ದಾನೆ. ಸಾವಿತ್ರಿಯ ಗಂಡ ಸತ್ಯವಾನ, ಯಾರ ತಲೆಯನ್ನು ಕಡಿಯಲಿಲ್ಲ, ಯಾವ ಮಗುವಿನ ರಕ್ತವನ್ನು ಕುಡಿಯಲಿಲ್ಲ, ಯಾವ ಗೋವಿನ ತಲೆಯನ್ನು ಕಡಿಯಲಿಲ್ಲ, ಯಾವ ಹೆಣ್ಣು ಮಗಳಿನ ಮಾಂಗಲ್ಯ ಭಾಗ್ಯವನ್ನು
ಕಸಿದುಕೊಳ್ಳಲಿಲ್ಲ. ಯಾರ ಬ್ರಾಹ್ಮಣರ ಹೊಟ್ಟೆಗೆ ಹೊಡೆಯಲಿಲ್ಲ. ಸುವಿಚಾರಿಯಾಗಿ ಶ್ರುತಿವಿಧನಾಗಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದವ ಪುಣ್ಯಾತ್ಮ ಆತ. ಆತನನ್ನು ಉಳಿಸಿಕೊಳ್ಳುವುದಕ್ಕೆ ಇವಳ ಪಾತಿವೃತ್ಯದ ಬಲ ಉಪಯೋಗಕ್ಕೆ ಬಂತು. ಸರಿ. ನಿನ್ನ ಗಂಡ ಹಾಗೂ ಹೇಳು. ಹೆಜ್ಜೆ ಹೆಜ್ಜೆಗೂ ಅನಾಚಾರಗಳನ್ನು ಮಾಡುತ್ತಾ ಮತ್ತೊಬ್ಬರ ನೋವಿನಲ್ಲೇ ಸಂತೋಷವನ್ನು ಕಾಣುವವನು ಪಾತಿವೃತ್ಯದ ಬಲ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಮಗಳೇ. ಮಗಳೇ, ಸ್ವಾಮಿ, ನೀನು ಹೇಳಿದೆ ನನ್ನ ಗಂಡನಲ್ಲಿ ಬೇಕು ಬೇಕಾದ ಬಲಗಳಿದೆ, ಪೌರುಷ ಬಲವಿದೆ. ಅಮ್ಮ, ಪೌರುಷವೆನ್ನುವ ಶಬ್ದದ ಅರ್ಥ ಏನು ಬಲ್ಲೆಯ? ಏನು ಸ್ವಾಮಿ? ಯಾರಾತನು ಧರ್ಮಾತ್ಮನಾಗಿ ಸತ್ಯಾತ್ಮನಾಗಿ ಇರುತ್ತಾನೋ ಅವನ ತೋಳುಗಳಲ್ಲಿ ಪುರುಷ ರೂಪಿಯಾಗಿ ಭಗವಂತನೇ ಬಂದು ನೆಲೆಗೊಳ್ಳುತ್ತಾನೆ. ನಿನ್ನ ಗಂಡನ ತೋಳುಗಳಲ್ಲಿ ಭಗವಂತ ಬಂದು ನೆಲೆಯೂರೋದಕ್ಕೆ ಸಾಧ್ಯವುಂಟೆ ಮಗಳೇ? ಅಧರ್ಮಿ ಆತ. ಹಾಗಾಗಿ ನಿನ್ನ ಗಂಡನಲ್ಲಿ ಪೌರುಷ ಬಲವಿಲ್ಲ. ಮತ್ತೆ ಜನಬಲವಿದೆ, ಧನ ಬಲವಿದೆ. ಅಮ್ಮ, ಇದು ಎರಡು ಯಾವಾಗ ಉಪಯೋಗಕ್ಕೆ ಬರುತ್ತದೆ ಗೊತ್ತುಂಟ? ಯಾವಾಗ ನಮ್ಮಲ್ಲಿರುವಂತಹ ಧನವನ್ನು ನಾವು ಮತ್ತೊಬ್ಬರ ಉಪಯೋಗಕ್ಕೆ ಬರುತ್ತದೋ, ಮತ್ತೊಬ್ಬರ ಖುಷಿಗೆ ನಾವು ಅದನ್ನು ಉಪಯೋಗ ಪಡಿಸುತ್ತೇವೋ, ಆವಾಗ ಆ ಧನಬಲವನನ್ನು ರಕ್ಷಿಸುತ್ತದೆ. ಜನಬಲವು ಹಾಗೆಯೇ. ನಮ್ಮಲ್ಲಿರುವಂತಹ ಅಧಿಕಾರವನ್ನು ನಾವು ಮತ್ತೊಬ್ಬರ ಸಹಾಯಕ್ಕಾಗಿ ಯಾವಾಗ ಉಪಯೋಗಗೊಳಿಸುತ್ತೇವೋ ಆವಾಗ ಜನರ ಹಾರೈಕೆ ನಮ್ಮನ್ನು ರಕ್ಷಿಸುತ್ತದೆ. ಹೀಗಿರುವಾಗ ನಿನ್ನ ಗಂಡ ಅಧರ್ಮದ ಮಾರ್ಗದಲ್ಲಿಯೇ ನಡೆಯುವವ, ಸದಾ ಅನಾಚಾರಗಳನ್ನೇ ಮಾಡುತ್ತಾ ಇರುವವ. ನಿನ್ನ ಗಂಡನಲ್ಲಿ ಪೌರುಷ ಬಲವಿಲ್ಲ, ಧನ ಬಲವಿಲ್ಲ, ಜನಬಲವೂ ಇಲ್ಲ. ಮತ್ತೆ ನನ್ನ ಗಂಡನಲ್ಲಿ ದೇವಬಲವಿದೆ. ಅವರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾರೆ. ಮಗಳೇ, ಸ್ವಾಮಿ, ನಿನಗೆ ಸತ್ಯ ವಿಚಾರ ಗೊತ್ತಿಲ್ಲ ಮಗಳೇ. ಏನು ಸ್ವಾಮಿ? ದೇವತಿಂತಿನಿಯಾದ ಬೃಹಸ್ಪತಿ ಋಷಿಗಳು ಬಂದು ನಿನ್ನ ಗಂಡನ ಗಾಯತ್ರಿ ಜಪವನ್ನು ಬಿಡಿಸಿದ್ದಾರೆ. ಅದೆಷ್ಟೋ ಸಮಯವೇ ಕಳೆದು ಹೋಯಿತು ಅವ ಗಾಯತ್ರಿ ಜಪವನ್ನು ಬಿಟ್ಟು ಅಧರ್ಮದ ಮಾರ್ಗದಲ್ಲಿಯೇ ನಡೆಯುತ್ತಾ ಇದ್ದಾನೆ. ದೇವಿಯನ್ನು ಮರೆತಿದ್ದಾನೆ. ಮಗಳೇ, ನಿನ್ನ ಗಂಡನನ್ನು ಕೊಲ್ಲುವುದಕ್ಕೆ ಆ ದೇವಿ ಚಂಡಿಗೆ ಬರುವಾಗ ಅವನನ್ನು ಕಾಯುವವರು ಯಾರೂ ಇಲ್ಲ ಮಗಳೇ, ಯಾರೂ ಇಲ್ಲ. ಯಾರು ಬರುತ್ತಾಳೆ? ಶ್ರೀದೇವಿ ಬರುತ್ತಾಳೆ. ಶ್ರೀದೇವಿ ಪದದಾಣ ಚಂದ್ರಾರ್ಕ ಸಾಕ್ಷಿ ಎನ್ನಿ ದೇಹದಲ್ಲಿ ಪ್ರಾಣವಿರಲು ಕೂದಲನು ಕೊಂಕದಂತಾದರಿವೆ ಪತಿಯ, ಕೂದಲನು ಕೊಂಕದಂತಾದರಿವೆ ಪತಿಯ, ಕೇಳಾದರುಂದರಿಗೆ ಲಾಲಿಪುದು. ಯಾರು? ಶ್ರೀದೇವಿ ಬರುತ್ತಾಳೆ. ಹೌದು ಮಗಳೇ. ಬರಲಿರುವ ಆ ಜಗದಂಬಿಕೆಯ ಚರಣ ಸಾಕ್ಷಿಯಾಗಿಯೂ ಸೂರ್ಯ ಚಂದ್ರರನ್ನು ಸಾಕ್ಷಿಯಾಗಿರಿಸಿ ಹೇಳುತ್ತಾ ಇದ್ದೇನೆ, ನನ್ನ ದೇಹದಲ್ಲಿ ಪ್ರಾಣ ಸಂಚಾರ ಇರುವವರೆಗೆ ಆ ನನ್ನ ಗಂಡನ ದೇಹದ ಒಂದು ಕೂದಲನಾದರೂ ಕೂಡ ಕೊಂಕ ಬಿಡದೆ ನಾನು ಅವರನ್ನು ಕಾಪಾಡಿಕೊಳ್ಳುತ್ತೇನೆ ಗುರುದೇವ. ಮಗಳೇ, ಸ್ವಾಮಿ, ನೀನು ನಿನ್ನ ಗಂಡನನ್ನು ಕಾಯುವುದು ಯಾವದವರೆಗೆ? ಎಷ್ಟರವರೆಗೆ ನಿನ್ನ ಪ್ರಾಣವಾಯು ನಿನ್ನಲ್ಲಿ ಇರುತ್ತದೋ ಅಷ್ಟರವರೆಗೆ ನೀನು ನಿನ್ನ ಗಂಡನನ್ನು ರಕ್ಷಿಸಬಹುದು. ಆದರೆ ಸರಿಯಾಗಿ ಯೋಚನೆ ಮಾಡು. ಆ ದೇವಿ ನಿನ್ನನ್ನೇ ಮೊದಲು ಕರೆದುಕೊಂಡು ಹೋದರೆ? ಅಯ್ಯೋ ಗುರುದೇವ, ಅಪಚಾರವೂ ಆಯ್ತು, ಅಪರಾಧವೂ ಆಯ್ತು. ಒಂದು ವೇಳೆ ನನ್ನ ಪತಿಗಿಂತಲೂ ಮೊದಲೇ ನಾನು ನನ್ನ ಕರ್ತವ್ಯದಲ್ಲಿ ಅಲಿದು ಹೋದರೆ ನನ್ನ ಪತಿ ಏಕಾಂಗಿಯಾಗಿ ಉಳಿಯುತ್ತಾರೆ. ಆಗ ಆ ಶ್ರೀದೇವಿಯ ಹಾದಿ ನಿರಾತಂಕವಾಗುತ್ತದೆ. ಆಗ ಆ ಶ್ರೀದೇವಿ ನನ್ನ ಗಂಡನನ್ನು ಕೊಲ್ಲುವ ಆ ಅಂತಿಮ ಕ್ಷಣದಲ್ಲಿ ಮಹಾಪುರುಷರಾದ ತಾವು
ದೇವಿಯನ್ನು ನಾನಾ ವಿಧದ ಪ್ರಾರ್ಥನೆಯಿಂದ ಒಳಿಸಿ ನನ್ನ ಗಂಡನ ಮೋಕ್ಷಕ್ಕಾಗಿ ಪ್ರಾರ್ಥಿಸಬೇಕು ಗುರುದೇವ. ಸ್ವಾಮಿ, ಇದೇ ನಿಮ್ಮ ಮಗಳಾದ ನನ್ನ ಕೊನೆಗಾರಿಕೆ ಗುರುದೇವ. ಮಗಳೇ ಯಶೋಮತಿ, ಅಂಕಿತಗಳೆಲ್ಲವೂ ಅನುವರ್ಥವಾಗುವುದಿಲ್ಲ. ಅಂಕಿತವನ್ನು ಅನುವರ್ಥ ಮಾಡಿಕೊಂಡವಳು ನೀನು. ನಿನ್ನ ಮತಿ ಈ ಹೊತ್ತಿಗೆ ಯಶಸ್ಸನ್ನು ಬಯಸುತ್ತಾ ಇದೆ. ಯಾವುದು ಯಶಸ್ಸು? ಹುಟ್ಟು ಸಾವುಗಳೆಂಬ ಎರಡು ದಡಗಳ ಮಧ್ಯೆ ಇರುವ ಕೊಳಕು ನೀರು ಜೀವನ. ಅದು ಪವಿತ್ರ ಸ್ತೋತ್ರವಾಗಬೇಕು ಎನ್ನುವ ನಿನ್ನ ಉದ್ದೇಶ, ನಿನ್ನ ಯಶಸ್ಸು, ನಿನ್ನ ಲಕ್ಷ್ಯ. ನಿನ್ನ ದೇಹದ ಬಗ್ಗೆ ನಿನಗೆ ಲಕ್ಷ್ಯವೇ ಇಲ್ಲ. ನನ್ನ ಪತಿಗೆ ಮೋಕ್ಷ ಸಿಗಬೇಕು ಎನ್ನುವುದ ಕಡೆಗೆ ನಿನ್ನ ಲಕ್ಷ್ಯ ಹರಿಯುತ್ತಾ ಉಂಟು ಮಗಳೇ. ಇದರ ಮುಖೇನ ನಿನ್ನ ಪಾತಿವೃತ್ಯದ ಮುಖ ತೆರೆದುಕೊಳ್ಳುತ್ತದೆ. ಸಚ್ಚಾರಿತ್ರೇನು ಚಂದ್ರಾರ್ಕ ಪರ್ಯಂತ ನಿನ್ನ ಕೀರ್ತಿ ಉಳಿಯುತ್ತದೆ ಮಗಳೇ. ಹಾಗೆಂದು ಮುಂದೆ ನಡುವ ದಾರಿ ಹೇಗೆ ಬಲ್ಲೆಯ ಮಗಳೇ ನೀನು? ಹೇಗೆ ಗುರುದೇವ? ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ಆ ಮಂತ್ರವನ್ನು ಪ್ರಾರ್ಥಿಸುತ್ತಾ ಇರಬೇಕು ನೀನು. ದುರ್ಗಾ ಸ್ಮೃತಯ ಅರಸಿ ಭೀತಿ ಮಶೇಷ ಜಂತು ಸ್ವಸ್ತಿ ಸ್ಮೃತ ಮತಿ ಮತೀವ ಸುಗುಂದ ದಾಸಿ ದಾರಿದ್ರ್ಯ ದುಃಖ ಭಯಹಾರಾಣಿಕ ಪ್ರಧಾನ್ಯ ಸರ್ವೋಪಕಾರಣಿ ಸದಾರ್ಧ ಚಿತ್ತೆ. ದುರ್ಗೆ ಎನ್ನುವುದು ಕೋಟೆ. ಹಾಗೆಂದರೆ ದುರ್ಗೆ ಆದವಳು ಕಷ್ಟಗಳ ಕೋಟೆಯನ್ನೇ ಪರಿಹರಿಸಬಲ್ಲವಳು ಆಕೆ. ನಾವು ಭಕ್ತಿಯಿಂದ ಅವಳನ್ನು ಸ್ಮರಿಸಿದೆ ಎಂದಾದರೆ ನಮ್ಮ ಹೃದಯದಲ್ಲಿ ಇರುವಂತಹ ಹೆದರಿಕೆಯನ್ನು ಅವಳು ದೂರ ಮಾಡುತ್ತಾಳೆ. ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ ಸದಾ ಯಶಸ್ಸನ್ನೇ ಕೊಡುತ್ತಾಳೆ. ನಾವು ಭಕ್ತಿಯಿಂದ ಅವರನ್ನು ಭಜಿಸಿದೆ ಎಂದಾದರೆ ನಮ್ಮ ಕೈ ಬಿಡುವವಳಲ್ಲ ಆಕೆ. ಹೀಗಿರುವಾಗ ನೀನು ದುರ್ಗೆಯ ಪಾದದ್ವಯವನ್ನು ನಂಬು. ನಿನ್ನ ಗಂಡನ ಮೋಕ್ಷಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಶ್ಚಿಂತಳಾಗು ಮಗಳೇ, ನಿಶ್ಚಿಂತಳಾಗು. ಜಯ 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 ಜಯ. ಆದಿಮಾಯೆಯು ಬಳಿ ಕಲತಿ ಗೆಲುವಾದ ರೂಪವಾದಳು.
ಅತಿ ಚೆಲುವ ಕಲದಿ ಚೆಲುವ ಆದಿಮಾಯೆಯಾದ ನಾನು ಕಮನೀಯ ಕಾಯ ಕಾಂತಿಯಿಂದ ಕಂಗೊಳಿಸುತ್ತಿರುವ ಮೋಹಿನಿ ರೂಪವನ್ನು ಧರಿಸಿದ್ದೇನೆ. ನನ್ನ ತನು ಗಂಧವನ್ನು ಪರಿಸರದಲ್ಲಿ ಪಸರಿಸಿದ್ದೇನೆ. ಅರುಣನ ಉದ್ಯಾನವನವಿದು. ಸನಿಹದಲ್ಲಿಯೇ ನಂದಿನಿ ನದಿ ಜುಳುಜುಳು ನಿನಾದದೊಂದಿಗೆ ಹರಿಯುತ್ತಾ ಇದ್ದಾಳೆ. ಕಾಣುತ್ತಿರುವ ಹೆಬ್ಬಂಡೆಯನ್ನೇರಿ ಕುಳಿತು ಸಂಗೀತದಿಂದ ದೈತ್ಯರನ್ನು ಆಕರ್ಷಿಸಲು ಪ್ರಯತ್ನಿಸುತ್ತೇನೆ. ದೈತ್ಯರಾಡಿದ ವಚನವಾಲಿಸಿ ದೈತ್ಯರಾಡಿದ ವಚನವಾಲಿಸಿ ಚಿತ್ತಜನ ಶರದುರಿಗೆ ಬಳಲುತ್ತ ಮತಕಾಜಿನಿಯಳ ವರಿಸದಿರೆ ಎಂದೆನುತ್ತ ನಿರ್ಧರಿಸುತ್ತ ತೆರಳೇ ಮತಕಾಜಿನಿಯಳ ವರಿಸದಿರೆ ಎಂದೆನುತ್ತ ನಿರ್ಧರಿಸಿ ಸ್ವಾಮಿ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾರು? ಯಶೋಮತಿ ಬಂದೆಯಾ? ಹೇಳು. ಹೌದು ಸ್ವಾಮಿ. ಎತ್ತ ಗಮನವೆಂದು ಕೇಳಬಹುದೇ? ಗಮನವೆತ್ತ ಬೇಳಬಹುದೇ? ಗಮನವೆತ್ತ ಬೇಳಬಹುದೇ? ಕಾಂತ ಬೇಳು ಓ ಕಾಂತ ಬೇಳು ಪದಕ್ಕೆ ನಮಿಪ ಚರಣದ
ಪಾದಕ್ಕೆ ನಮಿಪ ಚರಣದಾಸಿಯೊಡನೆ ಕಾಂತ ಬೇಡು ಅರಸು ಕಾರ್ಯವಿರುವುದೋ ತಿಳಿಯೇ ಓ ಕಾಂತ ಬೇಡು ಕೇಳು ಕಾಂತ. ಅರಸು ಕಾರ್ಯವಿರುವುದೋ ತಿಳಿಯೇ ಕಾಂತ ಬೇಡು ಬರಲು ಬಹುದೇ ಸತಿಯು ಜೊತೆಗೆ ನಾನು ಬರುತ್ತೇನೆ. ಬರಲು ಬಹುದೇ ಸತಿಯು ಜೊತೆಗೆ ಕಾಂತ ಕೇಳು ಗಮನವೆತ್ತ ಬೇಡ ಬಹುದೇ ಕಾಂತ ಕೇಳು ಜೊತೆಗೆ ನಮಿಪ ಚರಣದಾಸಿ ಗಮನವೆತ್ತ ಬೇಡಬಹುದೇ ಏ ಏ ಏ ಸ್ವಾಮಿ, ಏನಿದು ಇಷ್ಟೊಂದು ಸುಂದರವಾದ ಉಡುಪುಗಳನ್ನು ಧರಿಸಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಬಹುದೇ? ಯಶೋಮತಿ, ರಾಜಕಾರ್ಯ ಅವಸರದಲ್ಲಿದ್ದೇನೆ, ನಾನ್ ಬರ್ತೇನೆ. ಸ್ವಾಮಿ, ಹಾ, ರಾಜಕಾರ್ಯವೇ ರಾಜನ ಕಾರ್ಯವೇ? ಅದರ ಅರ್ಥವೇನು? ರಾಜಕಾರ್ಯವಾದರೆ ನಾನು ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ಎಲ್ಲಿಗೆ? ಆಗುದಿಲ್ಲ ಸ್ವಾಮಿ, ಹ್ಮ್. ಚಂಡ ಪ್ರಚಂಡರು ಬಂದು ಹೇಳಿದ ಮಾತನ್ನು ಹಾ. ನಾನು ಕೇಳಿ ತಿಳಿದಿದ್ದೇನೆ. ಯಶೋಮತಿ, ಹ, ನಮ್ಮ ಮಾತುಗಳನ್ನು ನೀನು ಕೇಳಿದೆಯಾ? ಪತಿವೃತ್ಯಾದ ನಿನಗೆ ಇದು ಸರಿಯಲ್ಲ. ನಾನು ಅವಳನ್ನು ವರಿಸಿದರು ಪಟ್ಟದ ರಾಣಿ ಮಾತ್ರ ನೀನೆ. ಸ್ವಾಮಿ, ಹ್ಮ್ ಇನ್ನೊಬ್ಬಳು ಬರುತ್ತಾಳೆ ಎನ್ನುವ ಹೆದರಿಕೆ ನನಗಿಲ್ಲ. ಹ್ಮ್ ಪಟ್ಟದ ರಾಣಿ ಅಧಿಕಾರ ಮೇಲೆ ನನಗೆ ಆಸೆ ಇಲ್ಲ. ಹ ನಿಮ್ಮ ಚರಣದಾಸಿ ಆಗಿದ್ದರೆ ಅಷ್ಟೇ ಸಾಕು. ಆದರೆ ಕೈ ಹಿಡಿದ ಹೆಂಡತಿ ಇರುವಾಗ ಪರಸ್ತ್ರೀಯನ್ನು ಬಯಸುವುದು ತಪ್ಪಲ್ಲವೇ? ಪ್ರಿಯೆ, ನಾನು ಒಂದು ದುಂಬಿಯ ಕತೆ ಹೇಳಲ? ಹೇಳಿ ಸ್ವಾಮಿ. ಕೇಳು. ಹಾರಿ ಹೂವಿಂದ ಹೂವನು ಸೇರಿ ಕೊಂಡಿಯೂರಿ ವೈವಿಧ್ಯದ ಮೃತ ಹಾರಿ ವೈವಿಧ್ಯದ ಅಮೃತ ಹೀರಿ ಹೀರಿ ಹೀರಿ
ನುಡಿದೆ ನಾರಿ ಹಾಳಿ ಹೂವಿಂದ ಹೂವನು ಸೇರಿ ಕುಣಿಯೂರಿ ವೈದ್ಯದಂಬದ ಹೀರೆ ಆರಿ ಹೂವಿಂದ ಹೂವನು ಸೇರಿ ಕೊಂಡಿಯೂರಿ ವೈವಿಧ್ಯದ ಅಮೃತ ಇರಿ ಓ ಪ್ರಿಯೇ, ಮಕರಂದ ಬಯಸಿ ಬಂದ ದುಂಬಿ ಹೂವಿಂದ ಹೂವಿಗೆ ಹಾರಿ ಅದರ ರುಚಿ ನೋಡಿ ಸಂತೋಷ ಪಡೆಯುತ್ತದೆ. ಆ ದುಂಬಿಗೆ ಒಂದು ಮಕರಂದದಿಂದ ತೃಪ್ತಿ ಸಿಗುತ್ತದೆಯೋ? ಸ್ವಾಮಿ, ಹ್ಮ್, ಈ ದುಂಬಿಯ ಕಥೆಯನ್ನು ನಾನು ಮುಂದುವರಿಸಬಹುದೇ? ಸರಿ ಹೇಳು. ಹಾಗಾದರೆ ಕೇಳಿ. ಸಂಜೆ ಕಮಲ ಎರಗಿ ದುಂಬಿ ಓ ಕಾಂತ ಕೇಳು ಕೇಳು ಕಾಂತ. ಅಮಲಿನಿಂದ ಭ್ರಮರ ಬಂದ ಬಹುದು ಓ ಕಾಂತ ಕೇಳು ಸಂಜೆ ಕಮಲ ಕೆರಗಿ ದುಂಬಿ ಕಾಂತಗೆ ಹೇಳು ಸಂಜೆ ಕಮಲ ಕೆರಗಿ ದುಂಬಿ ಕಾಂತ ಕೇಳು ಅಮಲಿನಿಂದ ಭ್ರಮರ ಬಂದ ಬಹುದು ಓ ಕಾಂತ ಕೇಳು ಓ ಕಾಂತ ಕೇಳು ಹೊಂದಲೌದೆ ಚಂಪಕವನು ಹೊಂದಲೌದೆ ಚಂಪಕವನು ಓ ಕಾಂತ ಕೇಳು ಓ ಕಾಂತ ಕೇಳು ಪರರ ಸುಂದರಿಯ ಬಯಸಬಹುದೇ ಹೊಂದಲೌದೆ ಚಂಪಕವನು ಕಾಂತ ಕೇಳು ಪರರ ಸುಂದರಿಯ ಬಯಸಬಹುದೇ ಕಾಂತ ಕೇಳು ಸಂಜೆ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಅಮಲಿನಿಂದ ಭ್ರಮರ ಬಂದ ಬಹುದೇ ಕಾಂತ ಕೇಳು ಓ ಸ್ವಾಮಿ, ಹ, ದುಂಬಿಯ ಗುಣ ಯಾವತ್ತೂ ಒಳ್ಳೆಯದಲ್ಲ. ಹ್ಮ್, ಹೂವಿಂದ ಹೂವಿಗೆ ಹಾರುವ ಗುಣ ಹ, ಹೆಚ್ಚಾಗಿ ಸಂಜೆಯ ಹೊತ್ತಿಗೆ ಹ್ಮ್, ತಾವರೆಯ ಮೇಲೆ ಕುಳಿತರೆ ಹ, ಆ ತಾವರೆ ಮುಚ್ಚಿದರೆ ಆ ದುಂಬಿ ಹೊರಗೆ ಬರುವುದಕ್ಕೆ ಸಾಧ್ಯವೇ? ಇಲ್ಲ.
ಸ್ವಾಮಿ ಹ್ಮ್. ಮಾತ್ರವಲ್ಲ, ಹ್ಮ್ ಕೆಂಡ ಸಂಪಿಗೆಯನ್ನು ಬಯಸಿ ಅದರ ಹತ್ತಿರ ಹೋದರೆ ಆ ದುಂಬಿಯ ಕತೆ ಏನಾದಿತ್ತು ಸ್ವಾಮಿ? ಪ್ರಿಯೆ, ಹ, ಅದು ಗೆಂಡ ಸಂಪಿಗೆಯೂ ಅಲ್ಲ, ತಾವರೆಯೂ ಅಲ್ಲ, ತಂಪಾದ ಪರಿಮಳ ಬರುವ ಮಲ್ಲಿಗೆ ಹೂ. ಸ್ವಾಮಿ, ಹ್ಮ್ ಅದು ನಿಮಗೆ ಮಲ್ಲಿಗೆ ಆದರೆ ಹ ನಾನು ನಿಮ್ಮ ಸುಖಕ್ಕೆ ಬಾಧಕ ತರಲಾರೆ. ಹ್ಮ್ ಆದರೆ ಪರಾಸ್ತ್ರೀ ಇದ್ದರೆ? ಪ್ರಿಯೆ, ಸ್ವಾಮಿ, ನಾನು ಮಲ್ಲಿಗೆಯನ್ನು ಬಯಸುವವ. ಒಂದು ವೇಳೆ ಆಕೆ ಪರಾಸ್ತ್ರೀ ಆದರೆ ನಿನ್ನಲ್ಲಿಗೆ ಓಡಿ ಬರುತ್ತೇನೆ. ಸ್ವಾಮಿ, ಹ್ಮ್ ನನಗೆ ನಂಬಿಕೆ ಇಲ್ಲ. ಹ ಒಂದು ವೇಳೆ ಅವಳ ಸೌಂದರ್ಯಕ್ಕೆ ಮರಳಾಗಿ ಅವಳನ್ನು ಬಲಾತ್ಕರಿಸುವುದಕ್ಕೆ ಪ್ರಯತ್ನಿಸಿದರೆ? ಸ್ವಾಮಿ, ಹ ನಿಮ್ಮ ಸುಖಕ್ಕಾಗಿ ನಾನು ನಂದಾದೀಪದ ಹಾಗೆ ಉರಿಯುತ್ತೇನೆ. ದೊರೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ನಾನುರಿಯುವೆ, ಕರಗಿ ಸಂತಸದಿ. ದೊರೆ ನಿಮ್ಮ ಸುಖಕ್ಕೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ನಾ ಉರಿವೆನು, ಕರಗಿ ಸಂತಸದಿ. ಮರೆತು ನಿಮ್ಮಿಂದಲ ಕಾರ್ಯವಾದರೆ, ಮರೆತು ನಿಮ್ಮಿಂದ ಕಾರ್ಯವಾದರೆ ಎನ್ನ ಕೊರಳಿಗ ಸರಿ ಆಗದಿರದು ದೊರೆಯೇ, ಎನ್ನ ಕೊರಳಿಗಾಹುತಿಯಾಗದಿರದು ದೊರೆಯೇ. ನಾ ನಿಮಗೆ ದೊರೆಯೇ, ದೊರೆಯೇ ನಾನ್ ನಿಮಗೆ ದೊರೆಯೇ, ದೊರೆಯೇ. ದೊರೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ಸ್ವಾಮಿ, ಹ್ಮ್ ನಿಮ್ಮ ಸುಖಕ್ಕಾಗಿ ಹ. ನಾನು ನಂದಾದೀಪದ ಹಾಗೆ ಉರಿಯುತ್ತೇನೆ. ಹ್ಮ್ ನನ್ನ ಪತಿದೇವರಾದ ನಿಮ್ಮಿಂದ ಹ ಯಾವ ಅನಾಹುತ ಕೂಡ ನಡೆಯಬಾರದು. ಹ್ಮ್ ಹಾಗಾಗಿ ಹ ನೀವು ನನ್ನ ಕೊರಳು ಮುಟ್ಟಿ ಆಣೆ ಮಾಡಬೇಕು. ಪ್ರಿಯೆ, ಸ್ವಾಮಿ, ನನ್ನ ಸರ್ವಸ್ವಳಾದ ನಿನ್ನ ಕೊರಳು ಮುಟ್ಟಿ ಆನೆ ಮಾಡುತ್ತೇನೆ. ಸ್ವಾಮಿ, ಹ್ಮ್ ಇನ್ನು ಮುಂದೆ ನಿಮ್ಮಿಂದ ಯಾವ ಅನಾಹುತ ಕೂಡ ನಡೆಯಬಾರದು. ಒಂದು ವೇಳೆ ಹ ನಡೆದರೆ ನನ್ನ ಕೊರಳು ಬಲಿಯಾಗುತ್ತದೆ, ನೆನಪಿಡಿ. ಆಯ್ತು, ಈಗ ನೀನು ಮೊದಲು ಹೋಗು. ಸರಿ ಸ್ವಾಮಿ. ಹ್ಮ್. ಸ್ವಾಮಿ, ನೀವು ಬೇಗ ಬರಬೇಕು. ಬರ್ತೇನೆ, ಇಲ್ಲಿಂದ ಹೋದರೆ ತಾನೇ ಬರುದು. ಹೋಗೆ ನೀನು. ಸ್ವಾಮಿ, ನೆನಪಿಡಿ, ಬೇಗ ಬರಬೇಕು. ಆಯ್ತು, ನೀನು ಹೋಗು. ಸರಿ ಸ್ವಾಮಿ. ಕಂಡನಾಗ ಪ್ರಚಂಡ ಒಳಬಿನ ದುಂಡು ಮೊಗದ ಮೋಹಿನಿಯ, ಕಂಡನಾಗ ಪ್ರಚಂಡ ಹೊಳಪಿನ ದುಂಡು ಮೊಗದ ಮೋಹಿನಿಯ, ಭ್ರಮೆಗೊಂಡು ಮದನನ ಬಾಧೆಯಿಂದ ಬಂಡಾರುಣ ಬಂದ, ಕೋಮಲೆ ನೀನಾರು ಮೋಹಿನಿಯೇ, ಮೋಹಿನಿ, ಮೋಹಿನಿಯೇ. ಆ ಆ ಆ ಆ ಆ
ನಾಮವೇನೆಲೆ ನಿನ್ನ ನಾಮವೇನೆಲೆ ನಿನ್ನ ನಾಮವೇನು? ನಿನ್ನ ಪೆತ್ತಿಯ ಬಾಮೆಯಾವಳು ಯಾವರು? ಪಿತನಾರು ಬೇಳೆ ವಾಮಿನಿಯಳೇ ನಿನ್ನ ಪೆತ್ತಿಯ ಬಾಮೆಯವಳು ಬೇಳು ಹೇಳು. ಪಿತನಾರು ಯಾರು? ಬಾಮಿನಿಯಳೇ ಕೋಮಲೆ ನೀನಾರು ಮೋಹಿನಿ ನಾಮವೇನೆಲೆ ನಿನ್ನ ಪೆತ್ತಿಯ ಪಿತನಾರು ಕೋಮಲೆ ನೀನಾರು ಮೋಹಿನಿ ನಾಮವೇನೆಲೆ ನಿನ್ನ ಪೆತ್ತಿಯ ಕೋಮಲೆ ನೀನಾರು ಮೋಹಿನಿ ನಾಮವೇನೆಲೆ ನಿನ್ನ ಪೆತ್ತಿಯ ಸ್ವಾಮಿಯಾವಳು ಕೋಮಲೆ ನೀನಾರು ಓ ಕೋಮಲೆ, ನಿನ್ನನ್ನೇ ಕರೆದದ್ದು. ನನ್ನ ಹೆಸರು ಹಾಗಲ್ಲವಲ್ಲ. ಅದು ಹಾಗಲ್ಲ, ಹೆಣ್ಣು ಮಕ್ಕಳನ್ನು ಕರೆಯುವುದಕ್ಕೆ ಒಂದು ರೀತಿ. ಓ ಕೋಮಲೆ, ನಿನ್ನನ್ನು ನೋಡಿದಾಗ ನೋಡುತ್ತಾ ಇರಬೇಕು ಅನಿಸುತ್ತದೆ. ಆಕಾಶದಂಚಿನ ಮಿಂಚಿನ ಗೊಂಚಲು, ರತಿದೇವಿಯ ಕೈಯಲ್ಲಿರುವ ಬಣ್ಣದ ದುಣ್ಣದ ರನ್ನ ಕನ್ನಡಿ ನನ್ನ ಕಣ್ಣ ಮುಂದೆ ಬಂದು ನಿಂತಿದ ಹಾಗೆ ಭಾಸವಾಗುತ್ತಾ ಇದೆ. ಓ ನಂದನವನದ ಅರಗಿಣಿಯೇ, ನಿನ್ನ ಹೆಸರೇನು? ಎಲ್ಲಿಂದ ಬಂದೆ? ಇಷ್ಟು ಸುಂದರವಾದ ಹೂವನ್ನು ಧರೆಗೆ ಕಾಣಿಕೆಯಾಗಿ ಅರ್ಪಿಸಿದ ಭಾಗ್ಯವಂತರು ಯಾರು? ನಿನ್ನ ಪರಿಚಯ ಕೇಳುವ ಮನ ಮಾಡಿದ್ದೇನೆ, ಹೇಳಬಹುದೇ? ಓಹೋ, ನನ್ನ ಪರಿಚಯವೇ? ಎನಲು ಪೇಳ್ದಾಳು ಭೂಪಾ ಎನಲು ಪೇಳ್ದಳು ಭೂಪ ಜನನಿ ತಾತನ ದಾರೋ ಜನರು ಕರೆದುದೆ ನಾಮವೆನಗೆ ಜನರು ಕರೆದುದು ನಾಮ ಎನಗೆ ಎನಲು ಪೇಳ್ದಳು ಭೂಪ ಜನನಿ ತಾತನ ದಾರೋ ಜನರು ಕರೆದು ನಾಮವೆನಗೆ ಜನುಮ ಭೂಮಿಗಳಿಲ್ಲ ಜನುಮ ಭೂಮಿಗಳಿಲ್ಲ ನಾನಿರದ ಎಡೆ ಇಲ್ಲ
ದೊಡೆಯನು ಕೊಳಲು ಏನು ಜನ್ಮ ಭೂಮಿಗಳಿಲ್ಲ ನಾನಿನ ಕಡೆಯಿಲ್ಲ ತನುದಲೆಯನು ತೊಳದು ಏನು ಎನ್ನಲು ಬೇಡಳು ಭೂಪ ಜನನಿ ತಾತನದಾರೋ ಅಯ್ಯ, ಹ ನನ್ನ ಪರಿಚಯವನ್ನು ತಿಳಿಸಲು ತುಸು ಮುಜುಗರವೇ ಆಗುತ್ತಿದೆ. ಮುಜುಗರ? ಯಾಕೆ ಮುಜುಗರ? ಅಂತಿಂತ ಗಂಡು ನಾನಲ್ಲ, ನಿನ್ನಂತ ಹೆಣ್ಣು ಬೇರೆ ಯಾರು ಇಲ್ಲ. ಹೇಳು ಹೇಳು, ಏನು ಸಂಕೋಚ ಪಡಬೇಡ. ನನ್ನ ಮಾತಾಪಿತರಾರೆಂದು ನಾನು ಕಂಡರೆಯೇ ಅನಾಥೆಯಾದ ನನ್ನನ್ನು ಊರಿನವರೇ ಸಾಕಿಸಲು ಹಿದರು. ಆದ್ದರಿಂದ ಸ್ವಂತ ಮನೆ ಎಂಬುದಿಲ್ಲ. ಇಂದು ಇಲ್ಲಿ, ನಾಳೆ ಇನ್ನೊಂದು ಕಡೆ, ಹೀಗೆ ಹೋದದ್ದೇ ಊರು, ಇದ್ದದ್ದೇ ಮನೆ. ನನಗೆ ನಿರ್ದಿಷ್ಟವಾದ ಹೆಸರೆಂದಿಲ್ಲ. ಕೆಲವರು ಕಾಳಿ ಎಂದು, ಕೆಲವರು ಚಂಡಿ ಎಂದು, ಕೆಲವರು ಮೋಹಿನಿ ಎಂದು ಕರೆಯುತ್ತಾರೆ. ಮೋಹಿನಿ, ಇದು ಒಳ್ಳೆ ಹೆಸರು. ಆ ಕಾಳಿ ಚಂಡಿಗೆ ಅದೆಂತ? ಯಾವ ಕಾಳಿ ಚಂಡಿಗೆ ಅಂತ ಕರೆಯುವವರಿಗೆ 2 ಕಪಾಳಕ್ಕೆ ಬಾರಿಸಬೇಕು. ಮೋಹಿನಿ, ಇದು ನಿನಗೆ ಒಪ್ಪುತ್ತದೆ. ಮುಂದೆ ಹೇಳು. ಹೀಗೆ ಊರೂರು ತಿರುಗಾಡುತ್ತಾ ಅಲೆದಾಡುತ್ತಾ ಇಲ್ಲಿಯವರೆಗೆ ಬಂದಿದ್ದೇನೆ. ಅಯ್ಯ, ನನ್ನನ್ನು ವಿಚಾರಿಸುವ ನೀನ್ಯಾರೆಂದು ತಿಳಿಸುವೆಯಾ? ಓ ಬಾಲೆ, ನನ್ನ ಪರಿಚಯ ಆಗಲಿಲ್ಲವೇ? ಬಾಲೆ ಗುಣಮಾಲೆ ಚಚಿಪಾಲೆ ಗುಣಮಾಲೆ ಚಜಿಪಾಲೆ ಮೂಲೋಕದ ಪಾಲ ನಾನಿಯೇ ಬಾಲೆ ಗುಣಮಾಲೆ ಚಜಿಪಾಲೆ ಮೂಲೋಕದ ಪಾಲ ನಾನಿಯ ಅರುಣ ದೈತ್ಯ ಸೀತೆಯನ್ನನು ವರಿಸಿ ಸೌಭಾಗ್ಯ ಭೋಗಗಳ ತಾಳು ನೀ ಬಾಳು ಎನ್ನೋಳು ಎಂದೆನುತ ನಗುತ್ತ ಅರುಣ ದೈತ್ಯ ನಗುತ್ತ ಪಾಲೆ ಗುಣಮಾಲೆ ಜಜಿಪಾಲೆ ಮೂಲೋಕದ ಪಾಲ ನಾನಿಯೇ ಅರುಣ ದೈತ್ಯ ನಗುತ್ತ ನಗುತ್ತ ಓ ತರುಣಿ, ಮೈ ಮನಸ್ಸಿಗೆ ತಂಪು ನೀಡುವ ಮಲ್ಲಿಗೆಯಾಗಿ ಅರಳುತ್ತಿರುವ ಪ್ರಾಯದಲ್ಲಿ ಒಳ್ಳೆ ಹುಡುಗನ ಕೈ ಹಿಡಿದು ಸುಖದಿಂದಿರುವ ಬದಲು ಯಾಕೆ ನೀನು ಊರೂರು ಅಳೆಯುವುದು? ಬ್ರಹ್ಮದೇವರನ ವರಬಲದಿಂದ 3 ಲೋಕದ ಸಾರ್ವಭೌಮನೆನಿಸಿಕೊಂಡ ಅರುಣಾಸುರ ನಿನ್ನ ರೂಪಕ್ಕೆ ಸೋತು ಹೋಗಿದ್ದಾನೆ. ಓ ತರುಣಿ, ಬಾ, ನನ್ನ ಕೈ ಹಿಡಿದು ದಾನವ ಸಾಮ್ರಾಜ್ಯದ ಮಹಾರಾಣಿಯಾಗು. ನುಡಿಯ ಕೇಳಿದಾಗ ಮೋಹಿನಿಯು ಬೇಡಳು ನಿನ್ನ ಒಡೆಯ ಜುಂಬಾದ್ಯ ದಾನವನು ಮಡದಿಯು ಒಳಗಂಡು ತುದಿಗೆ ಮಾಡುತ್ತ ನಡೆದ ನಗರ ಪಟ್ಟಣಗೆ ಅಂತಕರ ಪಟ್ಟಣಗೆ ಅಯ್ಯ, ನಿನ್ನನ್ನು ವರಿಸುವ ಮನಸ್ಸೇನೂ ಇದೆ. ಆದರೆ ನನ್ನದೊಂದು ಸಂದೇಹವನ್ನು ಬಗೆಹರಿಸುವೆಯಾ? ಏನದು? ಹೇಳು. ಹಿಂದೆ ಶುಂಭವಧೆಯ ಸಮಯದಲ್ಲಿ ಆತನ ಸೇನಾನಿಯಾಗಿ ಅರುಣಾಸುರನೆಂಬವನೊಬ್ಬ ಇದ್ದನಂತೆ. ಇದ್ದರೇನು? ಆ ಅರುಣನೇ ನೀನಾಗಿರುವೆಯಾ?
ನಾನು ಓಡಿದ ಅರುಣನೇ ಹೌದಾದರೂ ಈಗ ನಾನು ಅವನಾಗಿ ಉಳಿಯುವುದಿಲ್ಲ. ಹೇಳಿದ್ದೇನಲ್ಲ, ಈಗ ನಾನು ದೇವನಾಗಿ ಇರುವುದು ಎಂದು. ಆ ರಣಚಂಡಿಕೆ ಈಗ ನಿನ್ನ ಕಣ್ಣ ಮುಂದೆ ಬಂದರೆ ನೀನೇನು ಮಾಡುವೆ? ಆ ನಾರಿ ಚಂಡಿಕೆಯನ್ನು ಬಿಡುವುದಿಲ್ಲ. ಬಿಡು ಮುಗಿಯವರು ಬಂದರೆ ಬಿಡುವೆನೆ. ಬಿಡು ಮುಗಿಯವರು ಬಂದರೆ ಬಿಡುವೆನೆ, ಮದುವೆಯ ಮಾಡಿಗುವೆ. ಮೊದಲಿನ ದುಡುಗೆ ಕೊಡುವೆನು ಎಂದು ಅರುಣಾಕ್ಕೆ ಮೊದಲಿದನು. ಒಂದು ವೇಳೆ ಆ ನಾರಿ ಚಂಡಿಕೆ ನನ್ನ ಮುಂದೆ ಬಂದು ನಿಂತರೆ ಮದುವೆ ಆಗುತ್ತೀಯೋ ಎಂದು ಕೇಳುತ್ತೇನೆ. ಒಪ್ಪದಿದ್ದರೆ ಈ ಖಡ್ಗದಿಂದಲೇ ಅವಳ ತಲೆ ಕಡಿಯುತ್ತೇನೆ. ಇದೋ ಆ ರಣಚಂಡಿಕೆ ನಾನೇ. ಹರ 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 ಈ ಹರ. ತುರುಳೆಯನು ಶಿರವಳಿಯ ದುಳಿಯನು ಮೋಸವಾಯಿತು ಮೋಸವಾಯಿತು. ದೊರಕುವಳೆ ಇನ್ನಮಮ, ದೊರಕುವಳೆ ಇನ್ನಮಮ ಮಾಯಕವಾದಳಿಂದು. ಹರ 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 ಹರ. ನನ್ನ ವಜ್ರ ಮುಷ್ಟಿಯಿಂದ ತಪ್ಪಿಸಿ ಹೋದಳಲ್ಲ, ಏನು ಮಾಡುವುದು? ಚಂಡ ಪ್ರಚಂಡರನ್ನು ಕಳುಹಿಸಿದೆ, ಅವರನ್ನು ಕೊಂದು ಹಾಕಿದಳು. ಇನ್ನು ತಡ ಮಾಡುವುದಲ್ಲ, ನಾನೇ ಹೋಗುತ್ತೇನೆ. ಇನ್ನೊಂದೇ ಅದೇ ಎನ್ನ ಮಹಾರಾಣಿ ಯಶೋಮತಿಯ ಸಾವಿಗೆ ಕಾರಣಲಾದ ನಾರಿ ಚಂಡಿಕೆಯನ್ನು ಬಿಡಲಾರೆ. ಎಲೆ ಧನುಜಾಟಕಿ ಬಾ. ಅಮ್ಮ ಜಗದೀಶ್ವರಿ, ಸ್ವರ್ಗಲೋಕದಿಂದ ತಂದ ಎಳನೀರುಗಳಿಂದ ಅಭಿಷೇಕವನ್ನು ಮಾಡಿದ್ದೇನೆ ತಾಯಿ. ನವಮಲ್ಲಿಕಾ ಮಾಲೆಯನ್ನು ಧರಿಸಿದ್ದೇನೆ. ಈ ರೂಪವನ್ನು ಬಿಟ್ಟು ಶಾಂತರೂಪಲಾಗಿ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿ ತಾಯೆ. ಅಮ್ಮ ಶಾಂತರೂಪಲಾಗಿ ಕಣ್ಗೊಳಿಸು ತಾಯೆ, ಕಣ್ಗೊಳಿಸುತ್ತು. ಆವಾತ ನಿನ್ನ ನಾರಿಗೇಳ ಉದಯಿಂದ ತುಜ್ಜಿ ಬೈದುವನು. ಆವಾತ ಮಗ ಶುದ್ಧದ ಪೌರ್ಣಮಿಯ ದಿನದಿ ಜಾಬಾಲಿ ಮಹರ್ಷಿ, ಅಮ್ಮ ಇಂದ್ರಾದಿ ಸುಮನಸರೇ, ದೇವಿ, ಅರುಣಾಸುರ ಮತ್ತವನ ಪರಿವಾರದವರ ರಕ್ತ ಮಜ್ಜೆಗಳಿಂದ ಪರಿಸರವು ಮಲಿನ
ಮನಗೊಂಡಿದೆ. ಹ. ಈ ಹಿಂದೆ ನಂದಿನಿಗೆ ಅಭಯವಿತ್ತಂತೆ ಹ್ಮ್. ಇಲ್ಲಿಗೆ ಪೂರ್ವ ಭಾಗದಲ್ಲಿ ನಂದಿನಿ ಕಟಿಯಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸುತ್ತೇನೆ. ಹ. ಯಾರು ನನ್ನನ್ನು ಭ್ರಮರಾಂಬಿಕೆ ಹ್ಮ್. ದುರ್ಗಾ ಪರಮೇಶ್ವರಿ ಎಂದು ಪೂಜಿಸುತ್ತಾರೋ ಹ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತೇನೆ. ಹ. ಜಾಬಾಲಿ ಮುನಿಯು ಅವಿತುಕೊಂಡ ಗುಹೆಯು ಹ್ಮ್. ನೆಲ್ಲಿ ತೀರ್ಥವೆಂದು ಪ್ರಸಿದ್ಧಿಯಾಗಲಿ. ಹ. ನಾನು ಉದ್ಭವಿಸಿದ ಕ್ಷೇತ್ರವು ಕಟೀಲು ಕ್ಷೇತ್ರವೆಂದು ಪ್ರಸಿದ್ಧಿಯಾಗಲಿ. ಹ. ನಂದಿನಿಯು ನದಿಯಾಗಿ ಹರಿದ ಹ್ಮ್. ಮಾಘ ಪೂರ್ಣಿಮೆಯಂದು ಹ. ನಂದಿನಿ ತಟದಲ್ಲಿ ಮಿಂದು ಹ್ಮ್. ಹೂವಿನ ಪೂಜೆ, ಹ. ಎಳನೀರಿನ ಅಭಿಷೇಕ, ಹ. ನೃತ್ಯ, ಗಾಯನ, ಯಕ್ಷಗಾನಾದಿ ಸೇವೆಗಳಿಂದಲೂ ಹ್ಮ್. ಕರಿಬಳೆ, ಅರಸಿನ ಕುಂಕುಮಾದಿ ಅರ್ಚನೆಗಳಿಂದ ಯಾರು ನನ್ನನ್ನು ಅರ್ಚಿಸುತ್ತಾರೋ ಹ. ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುತ್ತೇನೆ. ಹ್ಮ್. ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ನೆಲೆಯಾಗುತ್ತೇನೆ. ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯಾಗಿ ನೆಲೆಯಾಗುತ್ತೇನೆ. ಕಟೀಲು ದುರ್ಗಾ ಪರಮೇಶ್ವರಿಯಾಗಿ ನೆಲೆಯಾಗುತ್ತೇನೆ. ಜಯ 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 ಜಯ. ಭದ್ರಂ ಶುಭಂ ಮಂಗಳಂ. ಕದುಳು ಪರಶು ಪಶಾಂಕುಶಧಾರಿಗೆ ಅರುಷದಿ ಭಕ್ತರ ಪುರೆಬಗೆ ಮುರುಘಭೂಷಣನ ಸುಕುಮಾರ ಗಜವದನನ ಚರಣಕಮಲಗಳಿಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿ